ಎಲ್ರಿಗೂ ನಮಸ್ಕಾರ. ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ಗೆ ನಿಮಗೆಲ್ಲ ಆದರದ ಸ್ವಾಗತ. ಒಂದು ಮನೆ ಅಂತಂದ್ರೆ ಕೇವಲ ಗೋಡೆಗಳಲ್ಲ, ಮನೆ ಅಂದ್ರೆ ಅದು ಮನಸ್ಸುಗಳ ಸಂಗಮ. ಪ್ರೀತಿಯಿಂದ ಮಾಡಿದ ಪ್ರತಿ ಕೆಲಸವೂ ಒಂದು ಸೊಗಸೆ. ಬೆಳಗಿನ ರಂಗೋಲಿ ಎಳೆಯಿಂದ ಆರಂಭ ಆಗಿ ಕುಟುಂಬದ ಎಲ್ಲರ ನಗುವಿನ ತನಕ ಸಾಗುವ ಈ ಪಯಣ ನಿಜಕ್ಕೂ ಅದ್ಭುತವಾದದ್ದು. ಒಬ್ಬ ಗೃಹಿಣಿಯ ಜೀವನದ ಒಂದು ಸಾಮಾನ್ಯ ದಿನದೊಳಗೆ ಅದೆಷ್ಟು ಸುಂದರ ಕ್ಷಣಗಳು ಅಡಗಿರ್ತಾವ. ಅವುಗಳನ್ನು ನೋಡಿ ಆನಂದಿಸಿ ಆಸ್ವಾದಿಸುವ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಅಷ್ಟೇ. ನನ್ನ ಬದುಕಲ್ಲಿ ನಾನು ಕಂಡಂಥ ಅದೆಷ್ಟೋ ಹೆಣ್ಣು ಜೀವಗಳ ಗೃಹಿಣಿಯರ ಅದಮ್ಯ ಚೈತನ್ಯವನ್ನು, ಸೋತ ನಿರಾಳತೆಯನ್ನು ಹಾಗೂ ನಾನು ಗಮನಿಸಿದ ನೋವು ನಲಿವುಗಳೆಲ್ಲವನ್ನು, ಅದಕ್ಕೆ ಕಂಡುಕೊಂಡ ಉತ್ತರಗಳನ್ನು ನಿಮ್ಮೊಟ್ಟಿಗೆ ಈ ಸರಣಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಪಯಣದಲ್ಲಿ ನೀವು ನನ್ನ ಜೊತೆಗಿರ್ತೀರಿ ಅಂತ ನಂಬ್ತೇನೆ. ಹೋಮ್ ಮೇಕರ್ ಅಂದಾಗ ಸಮಾಜ ಹೆಂಗಾರ ನೋಡಲಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಗೃಹಿಣಿಯಾಗಿರೋದು ಸಾಮಾನ್ಯದ ಸಂಗತಿ ಅಲ್ಲವೇ ಅಲ್ಲ. ನಾವು ನಮ್ಮ ಕೆಲಸದ ಮೌಲ್ಯವನ್ನು ಯಾವತ್ತಿಗೂ ಕಮ್ಮಿ ಮಾಡ್ಕೊಳ್ಬಾರ್ದು. ಪ್ರತಿ ಮನೆಯ ಪ್ರತಿ ಕುಟುಂಬದ ನಾಯಕಿ ಗೃಹಿಣಿಯಾಗಿರ್ತಾಳೆ. ಆ ಹೆಮ್ಮೆಯಿಂದ ನಮ್ಮ ಕೆಲಸವನ್ನು, ನಮ್ಮನ್ನು, ನಮ್ಮ ಬದುಕನ್ನು ನಾವು ಪ್ರೀತಿಯಿಂದ ಜೀವಿಸೋಣ, ಬದುಕೋಣ, ನಕ್ಕೊಂತ ನಗಿಸ್ಕೊಂತ ಬಾಳೋಣ. ಸಾಕಷ್ಟು ನನ್ನಂಥ ಹೊಸ ತಾಯಂದ್ರಿಗೆ ಮಕ್ಕಳ ಮುಗ್ಧತೆ ಎಷ್ಟು ಖುಷಿ ಕೊಡ್ತದೋ, ಅವ್ರು ಮಾಡುವ ಕೆಲವು ಕೆಲಸಗಳು ಅಷ್ಟೇ ಹಿಂಸೆಯನ್ನು ಕೊಡ್ತಾವ. ನಮ್ಮ ಬದುಕಿನೊಟ್ಟಿಗೆ ಅವರ ತರಲೆ ತುಂಟಾಟಗಳೊಟ್ಟಿಗೆ ಈ ಬ್ಯಾಲೆನ್ಸಿಂಗ್ ಅನ್ನೋದು ಎಷ್ಟೋ ಸಲ ಭಾಳ ಕಷ್ಟ ಅಂತ ಅನಿಸಿ ರೋಸಿ ಹೋಗಿದ್ದು ಇರ್ತದೆ. ಆದ್ರೆ ಮತ್ತೆ ಮರುಕ್ಷಣ ಮಗಳ ಮುದ್ದು ಕೆಲಸಗಳನ್ನು ಕಣ್ ತುಂಬಿಕೊಳ್ತಾ, ನಮ್ಮನ್ನು ನಾವು ಕ್ಷಮಿಸ್ಕೊಳ್ತಾ, ಮತ್ತೆ ಮತ್ತೆ ಪ್ರೀತಿಸ್ತಾ ನಿಜಕ್ಕೂ ಅವರನ್ನು ಅಪ್ಕೊಳ್ಳೋದಲ್ಲ, ಅದು ನನ್ನ ಪಾಲಿನ ಅತ್ಯಂತ ಪ್ರೀತಿಯ ವಿಷಯ. ಹೇಗೆಲ್ಲ ನಾನು ನನ್ನ ಮಕ್ಕಳನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಒಂದೊಂದು ಸಲ ಆಯಾಸ ಆಗ್ತದೆ, ನಮ್ಮನ್ನು ನಾವು ಕಳ್ಕೊಂಡೇ ಬಿಟ್ವೇನೋ ಅಂತ ಅನ್ನಿಸ್ತದೆ. ಹಾಗೆಲ್ಲ ಮತ್ತೆ ಪುಟಿದೇಳಬೇಕು, ಮತ್ತೆ ನಮ್ಮನ್ನು ನಾವು ಪ್ರೀತಿಸಬೇಕು. ನಾನು ಒಂಟಿ ಅಲ್ಲ, ಈ ಪಯಣದೊಳಗೆ ನನ್ನೊಟ್ಟಿಗೆ ಭಾಳಷ್ಟು ಜನ ಅದಾರ ಅನ್ನುವ ಸತ್ಯನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಥಿಂಗ್, ಗೃಹಿಣಿಯರಾಗಿ ನಾವ್ಯಾಕೆ ಮನೆಯಾಗೇ ಇರ್ತೀವಿ, ಚಲೋ ಅರ್ಬಿ ಹಾಕೋಬೇಕು ಅನ್ನೋದು ಭಾಳಷ್ಟು ಜನರ ಮೆಂಟಾಲಿಟಿ. ಆದ್ರೆ ಅದಕ್ಕೆ ನಾನು ಸಮ್ಮತಿಸಲ್ಲ. ಮನೆಯೊಳಗಿದ್ರೆ ಏನಾಯಿತು, ನಾವು ಮಕ್ಕಳ ಆರೈಕೆ ಒಳಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ, ಇಡೀ ಮನೆಯನ್ನು ತೂಗಿಸ್ಕೊಂಡು ಹೋಗ್ತೀವಿ. ನಾವ್ಯಾಕೆ ಚಂದ ಕಾಣಬಾರ್ದು, ಚಲೋ ಅರ್ಬಿ ಹಾಕೋಬೇಕು. ಅದರ ಅರ್ಥ ಭಾಳ ತುಟ್ಟಿದು ಅಂತ ಅಲ್ಲ, ಸ್ವಚ್ಛಂದು ಕಂಫರ್ಟ್ ಆಗಿರುವಂಥದ್ದು. ಕನ್ನಡಿಯೊಳಗೆ ನಮ್ಮನ್ನು ನಾವು ನೋಡಿಕೊಂಡಾಗ ನಮ್ಮಷ್ಟಕ್ಕೆ ನಮಗೊಂದಿಷ್ಟು ಕಾನ್ಫಿಡೆನ್ಸ್ ಬರೋ ಹಂಗೆ ಚೆಂದಾಗಿ ನಮ್ಮನ್ನು ನಾವು ಪ್ರೆಸೆಂಟೇಬಲ್ ಆಗಿ ನೋಡ್ಕೊಳ್ಳೋದು. ಬದುಕು ಅಂದಮೇಲೆ ಕಷ್ಟ ಸುಖ ಇದ್ದದ್ದೇ, ಕತ್ತಲು ಬೆಳಕು ಬರುವುದೇ. ಕತ್ತಲಿನೊಳಗೆ, ಕಷ್ಟದೊಳಗೆ ನಮ್ಮ ಜೊತೆಗೆ ಯಾರಾದರೂ ಇರ್ತಾರ ಅಂತಂದ್ರೆ ಅದು ನಾವುಗಳು ಮಾತ್ರ. ಅದಕ್ಕಾಗಿ ಆದರೂ ನಮ್ಮನ್ನು ನಾವು ಚಿಯರ್ಫುಲ್ಲಾಗಿ, ಆರೋಗ್ಯಯುತವಾಗಿ, ಸಂತೋಷಯುತವಾಗಿ ಇಟ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ಆಗಿರ್ತದೆ. ಹೌದಲ್ರಿ? ಸ್ವಚ್ಛವಾದ ಮನೆ, ಸ್ವಚ್ಛವಾದ ಮನಸ್ಸು ಭಾಳ ಮುಖ್ಯ. ಮನೆ ಒಂದೊಂದು ದಿನ ಮೆಸ್ ಆದರೂ ಪರವಾಗಿಲ್ಲ, ನಡೀತದೆ. ಯಾಕಂದ್ರೆ ಅದು ಮನೆ ಅದ, ಮ್ಯೂಸಿಯಮ್ ಅಲ್ಲ. ಮನಸ್ಸನ್ನು ಹಸನಾಗಿಟ್ಕೊಳ್ಳೋಣ, ಬದುಕನ್ನು ಒಪ್ಪವಾಗಿ ಜೋಡಿಸ್ಕೊಂಡಿರೋಣ, ನಿರಾಳವಾಗಿ ದಿನಗಳನ್ನು ಕಳೆಯೋಣ.
ಹೊಸ ಪಾಠಗಳನ್ನು ಕಲಿಸ್ತದ. ಮನೆಯ ಪ್ರತಿಯೊಂದು ಮೂಲೆಯೂ ಅದೆಷ್ಟು ನೆನಪುಗಳನ್ನು ಕಟ್ಟಿಕೊಡ್ತದ. ಎಲ್ಲ ಮನೆಗಳು ಸಾಕಷ್ಟು ಕತೆಗಳನ್ನು ಒಳಗೊಂಡಿರ್ತಾವ. ಹಾಗೆ ಅದೇ ಹಳೆಯ ನನ್ನ ಚಾನಲ್ಗೆ ಹೊಸ ಹೆಸರು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್. ಪುಸ್ತಕಗಳು, ಜೀವನ ಶೈಲಿ ಮತ್ತು ಸ್ಫೂರ್ತಿದಾಯಕ ಕಥೆಗಳೊಟ್ಟಿಗೆ ನಿಮ್ಮೊಂದಿಗೆ ನಿರಂತರವಾಗಿ ಇನ್ಮೇಲೆ ಬರ್ತಿರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ನನ್ನ ಮೇಲೆ ಹಿಂಗೆ ಇರಲಿ. ಹರಸ್ರಿ, ಹಾರೈಸ್ರಿ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋವನ್ನು ಶೇರ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.